ಮಗುವಿಗೆ 6 ವರ್ಷ ಆದ್ಮೇಲೆ 1ನೇ ತರಗತಿಗೆ ಅಡ್ಮಿಷನ್ ಅನ್ನುವಂಥದ್ದು ಎಲ್ಲರಿಗೂ ಗೊತ್ತಿರೋ ವಿಚಾರ. 1-2 ದಿನ ಅಥವಾ 1 ದಿನ ಕಡಿಮೆ ಆದ್ರೂ ಕೂಡ ತರಗತಿಗೆ ಅಡ್ಮಿಷನ್ ಸಿಗ್ತಾ ಇಲ್ಲ. ಮಗುವಿಗೆ 6 ವರ್ಷ ಆಗೋದಕ್ಕೆ ಇನ್ನೊಂದೇ ವಾರ ಬಾಕಿ ಇದೆಯಾ? ಈ ವರ್ಷ 1ನೇ ತರಗತಿಗೆ ಸೇರಿಸೋದಕ್ಕೆ ನೋಡ್ತಾ ಇದ್ದೀರಾ? ಆದರೆ ಈ ವರ್ಷವೂ ಮಗುವಿನ ಅಡ್ಮಿಷನ್ ಕಷ್ಟ ಸಾಧ್ಯ. ಕಾರಣ ಅಷ್ಟೇ, ವೆರಿ ಸಿಂಪಲ್. ನಿಮ್ಮ ಮಗುವಿಗೆ ಬರ್ತಿ 6 ವರ್ಷ ಆಗಿದ್ರೆ ಮಾತ್ರ ಅಡ್ಮಿಷನ್. 1 ದಿನ 2 ದಿನ ಕಡಿಮೆ ಇದ್ರೂ ಕೂಡ 1ನೇ ತರಗತಿಗೆ ಅಡ್ಮಿಷನ್ ಸಿಗೋದಿಲ್ಲ. 6 ವರ್ಷಕ್ಕೆ 1-2 ದಿನ ಕಡಿಮೆ ಇದ್ರೂ ಕೂಡ ಅಡ್ಮಿಷನ್ ಆಗೋದಿಲ್ಲ. ಒಂದೋ ಯುಕೆಜಿಯಲ್ಲೇ ಇರಬೇಕು ಅಥವಾ ಮನೆಯಲ್ಲಿ ಕೂರಿಸಬೇಕು. ಈ ರೀತಿಯ ಪರಿಸ್ಥಿತಿ ಇದೆ ನೋಡಿ. ಈಗಾಗಲೇ ಈ ಹಿಂದೆಯೂ ಕೂಡ ಇದೇ ರೀತಿಯ ವಿಚಾರ ಆಕ್ರೋಶಕ್ಕೆ ಕಾರಣ ಆಗಿತ್ತು, ಪೋಷಕರ ಚಿಂತೆಗೆ ಕಾರಣ ಆಗಿತ್ತು. 1 ದಿನ 2 ದಿನ ಕಡಿಮೆ ಇದ್ರೂ ಕೂಡ 1 ವರ್ಷ ಮಗುವನ್ನ ಕೂರಿಸಬೇಕಲ್ಲ ಮನೆಯಲ್ಲಿ. ಇದು ಯಾವ ರೀತಿಯ ನಿಯಮ ಅನ್ನುವಂತ ಪ್ರಶ್ನೆಯನ್ನ ಪಾಲಕರು ಮಾಡಿದ್ರು. ಈಗ ಮತ್ತೆ ಅದೇ ರೀತಿಯ ವಿಚಾರ ಮುನ್ನೆಲೆಗೆ ಬಂದಿದೆ. 6 ವರ್ಷ ಆಗಿರಲಿಲ್ಲ ಅಂತಂದ್ರೆ 6 ವರ್ಷಕ್ಕೆ 2 ದಿನ ಕಡಿಮೆ ಇದೆ ಅಂತಂದ್ರೂ ಕೂಡ ತಿಂಗಳ ಲೆಕ್ಕಾಚಾರದಲ್ಲಿ ಅಡ್ಮಿಷನ್ ಸಿಗೋದಿಲ್ಲ, ಅಡ್ಮಿಷನ್ ಮಾಡುವಂಗಿಲ್ಲ. ಯುಕೆಜಿಯಲ್ಲೇ ಕೂರಿಸಬೇಕು, ಇಲ್ಲಾಂದ್ರೆ ಮನೆಯಲ್ಲಿ ಕೂರಬೇಕು 1 ವರ್ಷ. ಈ ರೀತಿಯ ಪರಿಸ್ಥಿತಿ ಇದೆ. ನಾನು ಏನ್ ಮಾಡೋದು? ಕೋರ್ಟಿಗೆ ಹೋಗಿದ್ರು, ಕೋರ್ಟಲ್ಲಿ ಅದು ನಿರ್ಧಾರ ಮಾಡಿದ್ದಾರೆ, ಕೋರ್ಟಲ್ಲಿ ಸ್ಕ್ವಾಶ್ ಆಗಿದೆ. ಸೊ ಕೋರ್ಟಲ್ಲಿ ಆದೇಶ ಬಂದ್ರೂ ಕೂಡ ನಾನು ಲೀನಿಯಂಟ್ ಆಗಿ ತಗೋಬಹುದು. ಕೆಲಸದಿ ಬೇಜಾರಾಗ್ತದೆ ನನಗೂ, ಬಟ್ ನಾನು ಐ ಆಮ್ ಬೌಂಡೆಡ್ ಬೈ ಸರ್ಕಾರಕ್ಕೆ ಮಾನವೀಯ ದೃಷ್ಟಿಕೋನದಿಂದ 1-2 ತಿಂಗಳವರೆಗೂ ಅವಕಾಶ ಕೊಡೋದು. 2 ತಿಂಗಳು ಕೊಟ್ಟಾಗ 2 ತಿಂಗಳು ಒಂದೇ ಸಿಗೋರು ಬರ್ತಾರೆ. ಇದೆಲ್ಲ ಬಹಳ ಚರ್ಚೆಗೆ ಆಗ್ತಕ್ಕಂಥದ್ದು. ಮತ್ತೆ ಪಾಪ ಎಷ್ಟೋ ತಾಯಂದ್ರಲ್ಲ, ಸರ್ ನಮ್ಗೆ 7 ದಿವಸ ಸರ್ ಅಷ್ಟೇ 1 ವರ್ಷ 6 ವರ್ಷಕ್ಕೆ ಅಂತ. ಅವಾಗ ಬಟ್ ನನ್ನ ಕಾನೂನಲ್ಲಿ ಇಲ್ಲ. ಇಟ್ ಡಸಂಟ್ ಟೇಕ್. ನೀವು ಕಂಪ್ಯೂಟರ್ ಹಾಕಿದಾಗ ಬರಲ್ಲ 100ಕ್ಕೆ 199 ತಗೊಳ್ಳಲ್ಲ ಅದು. ಅದೇ ನಾನು ಹೇಳೋದು, ಈಗ ಕೋರ್ಟಲ್ಲಿ ಮೆಟ್ಲು ಹತ್ತಿರೋದ್ರಿಂದ ಈ ವಿಚಾರ ಕೋರ್ಟಿಂದ ನಮಗೊಂದು ಒಳ್ಳೆ ನಿರ್ಧಾರ ಬಂದ್ರೆ ಚೆನ್ನಾಗಿರ್ತದೆ. ಬಟ್ ಇದನ್ನ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗಬೇಕು. ಮಕ್ಕಳ ವಿಚಾರದಲ್ಲಿ ಹುಷಾರಾಗಿ ನಾವು ತೀರ್ಮಾನ ತಗೊಳ್ಬೇಕು. ಒಂದ್ ದಿವಸ ಮಕ್ಕಳು ಹುಟ್ಟಿದ ತಕ್ಷಣ 3 ವರ್ಷ ನೋಡಿ ಅಸಹಾಯಕತೆಯನ್ನ ವ್ಯಕ್ತಪಡಿಸಿದ್ದಾರೆ ಸಚಿವ ಮಧು ಬಂಗಾರಪ್ಪ ಅವರು. ಈ ವಿಚಾರವಾಗಿ ಅಧಿಕೃತವಾಗಿ ಕೋರ್ಟ್ ಇಂದ ಆದೇಶ ಬರಬೇಕು. ಮಾನವೀಯತೆಯ ದೃಷ್ಟಿಯಿಂದ ಮಾಡೋದಕ್ಕೆ ಸಾಧ್ಯ ಇಲ್ಲ. ಇವೆಲ್ಲದಕ್ಕೂ ಕಾನೂನು ಬಹು ಮುಖ್ಯವಾಗಿದೆ. ಈ ವಿಚಾರ ಕೋರ್ಟ್ ಅಲ್ಲಿದೆ. ನಿರ್ಧಾರಕ್ಕಾಗಿ ನಾವು ಕಾಯ್ತಾ ಇದ್ದೀವಿ. ಜೂನ್ 1ನೇ ತಾರೀಕಿಗೆ ಮಗುವಿಗೆ 6 ವರ್ಷ ಪೂರ್ಣ ಆಗಿರಬೇಕು ಅಂದ್ರೆ ಮಾತ್ರ ಅಡ್ಮಿಷನ್. ಕಂಪ್ಯೂಟರ್ ಅಲ್ಲಿ ಅದು ತೋರಿಸೋದೇ ಇಲ್ಲ ಅಂತ ಹೇಳ್ತಿರೋದವರು. ಕೋರ್ಟ್ ಅಲ್ಲಿ ಇರೋದ್ರಿಂದ ನಾವು ಕೂಡ ಸಹಾಯಕರಾಗಿದ್ದೀವಿ, ನಮಗೂ ಕೂಡ ಬೇಜಾರಾಗುತ್ತೆ. ಆದ್ರೆ ಏನ್ ಮಾಡೋಣ, ಕೋರ್ಟ್ ಅಲ್ಲಿದೆ ಅಂತ. ಅಂದ್ರೆ ಜೂನ್ 1ನೇ ತಾರೀಕಿನ ಪ್ರಕಾರವಾಗಿ ಮಗುವಿಗೆ 6 ವರ್ಷ ಆಗಿರಬೇಕು. 1 ದಿನ ಕಡಿಮೆ ಇದ್ರೂ ಕೂಡ 1ನೇ ತರಗತಿ ಅಡ್ಮಿಷನ್ ಸಿಗೋದಿಲ್ಲ. ಅಂದ್ರೆ ಇಡೀ ವರ್ಷ ಒಂದು ಅಕಾಡೆಮಿಕ್ ಇಯರ್ ಇಂದಾನೇ ಮಗು ಆಚೆ ಇರಬೇಕು. ಆ ಶೈಕ್ಷಣಿಕ ಸಾಲಿನಲ್ಲಿ ಮಗು ಶಿಕ್ಷಣ ವಂಚಿತ ಆಗುತ್ತೆ. ಇದೇ ಈಗ ಪೋಷಕರ ಚಿಂತೆಗೆ ಕಾರಣ ಆಗಿದೆ. ಮುಖ್ಯಮಂತ್ರಿಗಳಿದನ್ನು ಗಮನ ಹರಿಸಬೇಕು. 2022ರಲ್ಲಿ ಬಂದಂತ ನಿಯಮ ಇದು. ಸೊ ಆ ಆದೇಶದಂತೆ ಸಾವಿರಾರು ಮಕ್ಕಳು ಶಿಕ್ಷಣ ವಂಚಿತರಾಗ್ತಾ ಇದ್ದಾರೆ. 6 ವರ್ಷಕ್ಕೆ 1 ದಿನ 2 ದಿನ ಕಡಿಮೆ ಇದ್ರೂ ಕೂಡ ಅವರಿಗೆ ಅಡ್ಮಿಷನ್ ಸಿಗ್ತಾ ಇಲ್ಲ. ಪ್ರತಿ ವರ್ಷವೂ ಕೂಡ ಈ ರೀತಿಯ ತೊಂದರೆ ಆಗ್ತಾ ಇದೆ. ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ನೀಡ್ತಾರೆ ಪ್ರತಿನಿಧಿ ದೀಪ್ತಿ. ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ದೀಪ್ತಿ, 2022ರಲ್ಲಿ ಈ ಆದೇಶ ಪಾಸ್ ಆದಂತ ಸಂದರ್ಭದಲ್ಲಿ ಆಕ್ರೋಶ ವ್ಯಕ್ತವಾಯಿತು. ಈ ಆದೇಶವೇ ಒಂದು ರೀತಿ ಅವೈಜ್ಞಾನಿಕ. ಮಗುಗೆ ಜೂನ್ 1ನೇ ತಾರೀಕು 6 ವರ್ಷ ಆಗ್ಬೇಕು ಅಂತಂದ್ರೆ ಇದು ಯಾವ ಲೆಕ್ಕ? ಇದು ಹೇಗೆ ಮುಂದೆ ಇದು ಯಾವ ರೀತಿಯ ಪರಿಣಾಮ ಬೀರುತ್ತೆ ಅಂತ ಅವಾಗ್ಲೂ ಕೂಡ ಚರ್ಚೆ ಆಗಿತ್ತು. ಈಗ ಮತ್ತೆ ಈ ರೀತಿಯ ಚರ್ಚೆ ಮುನ್ನೆಲೆಗೆ ಬಂದಿದೆ. ಶ್ರೀಪಾದ್, ಈ ಹಿಂದೆ ದೀಪ್ತಿ ಕಂಟಿನ್ಯೂ. ಶ್ರೀಪಾದ್, ಈ ಹಿಂದೆ 1ನೇ ತರಗತಿಗೆ ಮಕ್ಕಳನ್ನ ಸೇರಿಸಬೇಕು ಅಂತ ಇದ್ದಿದ್ರೆ ಆಗ 5 ವರ್ಷ 5 ತಿಂಗಳು ತುಂಬಿದ್ರೆ ಸಾಕಾಗ್ತಾ ಇತ್ತು. ಆದ್ರೆ 2022ರ ಜುಲೈಯಲ್ಲಿ ಒಂದು ಆದೇಶವನ್ನ ಹೊರಡಿಸುತ್ತೆ. ಅದರ ಪ್ರಕಾರವಾಗಿ ಜುಲೈನಲ್ಲಿ ಆದೇಶದ ಪ್ರಕಾರವಾಗಿ 1ನೇ ತರಗತಿಗೆ ಮಕ್ಕಳನ್ನ ಸೇರಿಸಬೇಕು, ಮಗುವನ್ನ ಸೇರಿಸಬೇಕು ಅಂತ ಹೇಳಿದ್ರೆ ಮಗುವಿಗೆ 6 ವರ್ಷ ಕಡ್ಡಾಯವಾಗಿ ತುಂಬಿರಬೇಕು ಅಂತ ಹೇಳಿ. ಆದ್ರೆ ಆಗ 2022ರ ಜೂನ್ ಆದೇಶದಲ್ಲಿ
ಯಾವ ವರ್ಷದಿಂದ ಇದು ಜಾರಿ ಅಂತ ಹೇಳಿರ್ಲಿಲ್ಲ. ಆಗ ಪೋಷಕರು ಒಂದಿಷ್ಟು ಕನ್ಫ್ಯೂಷನ್ ಆಗಿದ್ರು. ನಂತರ ನವೆಂಬರ್ ನಲ್ಲಿ ಮತ್ತೆ ಆದೇಶವನ್ನ ಹೊರಡಿಸಲಾಯಿತು. ಅದೇನು ಅಂತ ಹೇಳಿದ್ರೆ 2024-25 ಪ್ರವೇಶ ದಾಖಲಾತಿ ಸಂದರ್ಭದಲ್ಲಿ ಮಗುವಿಗೆ 6 ವರ್ಷ ತುಂಬಿರಬೇಕು, 1ನೇ ಕ್ಲಾಸಿಗೆ ಜಾಯಿನ್ ಮಾಡಿಸಬೇಕು ಅಂತ ಆದ್ರೆ ನಂತರದಲ್ಲಿ ಪೋಷಕರು ಈ ಒಂದು ಅವೈಜ್ಞಾನಿಕ ವಿಚಾರವನ್ನ ಮುಂದಿಟ್ಕೊಂಡು ನ್ಯಾಯಾಲಯದ ಮೊರೆ ಹೋದ್ರು. ಇದು NEP-ಯಲ್ಲಿ ಅಂದ್ರೆ ನ್ಯಾಷನಲ್ ಎಜುಕೇಶನ್ ಪಾಲಿಸಿ ಅಡಿ ಬರುವಂತಹ ವಿಚಾರ ಆಗಿದೆ. ಹಾಗಾಗಿ ಸ್ಟೇಟ್ ಗವರ್ಮೆಂಟ್ ಕೂಡ ಇದಕ್ಕೆ ಇನ್ವಾಲ್ವ್ ಆಗಲಿಲ್ಲ. ಕೇವಲ ಪೋಷಕರು ಮಾತ್ರ ನ್ಯಾಯಾಲಯದಲ್ಲಿ ಮೊಕದ್ದಮೆನ ಹೂಡೋ ಮೂಲಕ ಹೋರಾಟವನ್ನ ಮಾಡ್ತಾ ಇದ್ದಾರೆ. ಈಗಾಗಲೇ 23 ಬೇರೆ ರಾಜ್ಯಗಳಲ್ಲಿ ಈ ಒಂದು ವಿಚಾರವನ್ನ ಜಾರಿ ಮಾಡಿಕೊಂಡಿದ್ದಾರೆ. ಹಾಗಾಗಿ ಈಗ ನಮ್ಮ ರಾಜ್ಯದಲ್ಲಿ ಯಾವ ರೀತಿಯಾಗಿ ಇದನ್ನ ಜಾರಿ ಆಗುತ್ತೆ, ಆದ್ರೆ ಯಾವ ರೀತಿಯಾಗಿ ಸಂಕಷ್ಟ ಆಗುತ್ತೆ ಅನ್ನೋದ್ರ ಬಗ್ಗೆ ಚರ್ಚೆಗಳು ಶುರುವಾಗ್ತಾ ಇದೆ. ಪ್ರಮುಖವಾಗಿ CBSE ಶಾಲೆಗಳಿಗೆ ಮಕ್ಕಳನ್ನ ಸೇರಿಸುವಂತಹ ಪೋಷಕರಿಗೆ ತುಂಬಾನೇ ಹೆದರಿಕೆ ಆಗಿದೆ. ಯಾಕಂದ್ರೆ UKG-ಯನ್ನು ಮುಗಿಸಿರುವಂತಹ 5 ವರ್ಷದ 8 ತಿಂಗಳು ಮಗು ಇರಬಹುದು, 5 ವರ್ಷದ 9 ತಿಂಗಳು ಮಗು ಇರಬಹುದು. ಇದಕ್ಕೆ ನೆಕ್ಸ್ಟ್ ಇಯರ್ಗೆ ಹೋಗ್ಬೇಕು 1ನೇ ಕ್ಲಾಸಿಗೆ ಅಂತ ಹೇಳಿದ್ರೆ ಜಾಯಿನ್ ಮಾಡಿಸ್ಕೊಂತ ಇಲ್ಲ. 6 ವರ್ಷ ಆದ ಮೇಲೆ ನೀವು ಮಗುವನ್ನ ಕರ್ಕೊಂಡು ಬನ್ನಿ ಜಾಯಿನ್ ಮಾಡ್ಕೊಳ್ತೀವಿ ಅಂತ ಶಾಲೆಗಳು ಕೂಡ ಅಡ್ಮಿಷನ್ ಅನ್ನ ನಿರಾಕರಣೆ ಮಾಡ್ತಾ ಇದ್ದಾರೆ. ಹೀಗಾಗಿ ಪೋಷಕರು ಹಾಗಿದ್ರೆ UKG ನಂತರ ಮತ್ತೆ UKG-ಯಲ್ಲಿ ರಿಪೀಟ್ ಮಾಡಿಸ್ಬೇಕಾ ಅಥವಾ ಮನೆಯಲ್ಲಿ ಕೂರಿಸಬೇಕಾ, ಹೀಗೆ 1 ವರ್ಷ ಯಾಕೆ ನಾವು ಹಾಳು ಮಾಡ್ಕೊಳ್ಬೇಕು, ಮಗುವಿನ ಶೈಕ್ಷಣಿಕ ಬದುಕು ಜೀವನ ಏನಾಗುತ್ತೆ ಈ ರೀತಿ ಮಾಡೋದ್ರಿಂದ ಅಂತ ಹೇಳಿ ಹೋರಾಟವನ್ನ ಮಾಡ್ತಾ ಇದ್ದಾರೆ. ಇದೇ ವಿಚಾರಕ್ಕೆ CM ಸಿದ್ದರಾಮಯ್ಯನವರಿಗೂ ಕೂಡ ಪತ್ರವನ್ನ ಬರೆದು ಸ್ಟೇಟ್ ಗವರ್ಮೆಂಟ್ ಇದಕ್ಕೆ ಇನ್ವಾಲ್ವ್ ಆಗಬೇಕು. ಯಾಕಂದ್ರೆ ಈ ರೀತಿಯ ಒಂದು ಕಾಯ್ದೆಯನ್ನ ಜಾರಿ ಮಾಡಿದ್ರೆ ಮಗುವಿನ ಶೈಕ್ಷಣಿಕ ಬದುಕಿನ ಮೇಲೆ ದೊಡ್ಡ ಪರಿಣಾಮ ಬೀರುತ್ತೆ. ಈ 6 ವರ್ಷ ಕಡ್ಡಾಯ ಅನ್ನೋದಕ್ಕೆ ಕೆಲವೊಂದಿಷ್ಟು ರಿಲ್ಯಾಕ್ಸೇಷನ್ ಅನ್ನ ತರಬೇಕು. ಅಂದ್ರೆ 5.5 ವರ್ಷ, 5 ವರ್ಷದ 6 ತಿಂಗಳು 7 ತಿಂಗಳು ಆಗಿದ್ರು ಕೂಡ ಜಾಯ್ನಿಂಗ್ ಮಾಡಿಸ್ಕೊಳ್ಳುವಂತದಕ್ಕೆ ನೀವು ಕೂಡ ಒತ್ತಾಯವನ್ನ ಮಾಡಬೇಕು ಅಂತ ಹೇಳಿ ಪೋಷಕರು ಒತ್ತಾಯವನ್ನ ಮಾಡ್ತಾ ಇದ್ದಾರೆ. ಜೊತೆಗೆ ಇದೇ ವಿಚಾರವಾಗಿ ಇನ್ನೇನು ಕೆಲವೇ ಹೊತ್ತಿನಲ್ಲಿ ಪೋಷಕರ ಸಂಘಟನೆ ಕೂಡ ಒಂದು ಮಾಧ್ಯಮ ಗೋಷ್ಠಿಯನ್ನ ಕರೆಯುವ ಮೂಲಕ ಯಾವ ರೀತಿಯ ಹೋರಾಟವನ್ನ ಮಾಡ್ತೀವಿ, ಜೊತೆಗೆ ಎಷ್ಟೆಲ್ಲ ಮಕ್ಕಳಿಗೆ ಇದರಿಂದ ತೊಂದರೆ ಆಗುತ್ತೆ ಅನ್ನೋದ್ರ ಬಗ್ಗೆ ವಿಚಾರವನ್ನ ಹೇಳಲಿಕ್ಕಿದ್ದಾರೆ. ಶ್ರೀಪಾದ್, ಫೈನ್ ದೀಪ್ತಿ, ಸಂಪರ್ಕದಲ್ಲಿರಿ. ಈಗ ನಮ್ಮ ಜೊತೆಗೆ ಮಾತಾಡೋದಕ್ಕೆ ಸ್ವತಃ ಪೋಷಕರು ಪ್ರಗತಿ ಗೌಡ ಅವರು ಫೋನ್ ಸಂಪರ್ಕ ಸಿಕ್ಕಿದ್ದಾರೆ. ಪ್ರಗತಿ ಗೌಡ ಅವರು ನಮಸ್ಕಾರ. ನಮಸ್ತೆ ಸರ್. ಈ ನಿಯಮದಿಂದ ಏನೆಲ್ಲ ಸಮಸ್ಯೆ ಆಗ್ತಾ ಇದೆ ಸರ್? ಇದರಿಂದ ನಮ್ಮ ಮಕ್ಕಳಿಗೆ ನೆಕ್ಸ್ಟ್ ಗ್ರೇಡ್ 1ಗೆ ಅಡ್ಮಿಷನ್ ಸಿಗೋದಕ್ಕೆ ಪ್ರಾಬ್ಲಮ್ ಆಗ್ತಿದೆ. ಇವಾಗ ಆಲ್ರೆಡಿ ಅವರು 2022-23 ಅಲ್ಲಿ ಪ್ರೀ ನರ್ಸರಿ ಮುಗ್ತಿದ್ದಾರೆ. 2023-24 ಅಲ್ಲಿ LKG ಆಗಿದೆ. ಇವಾಗ 24 ಮತ್ತೆ 25 ಅಲ್ಲಿ UKG ಇವಾಗ ನೆಕ್ಸ್ಟ್ ಅಕಾಡೆಮಿಕ್ ಮುಗಿಯುತ್ತೆ ಇವಾಗ ಮಾರ್ಚ್ ಅಲ್ಲಿ. ಸೊ ನಮ್ಗೆ ಅಡ್ಮಿಷನ್ ಅವರು ನೆಕ್ಸ್ಟ್ ರಿಪೀಟ್ ಮಾಡಿ UKG-ನ, ಇಲ್ಲ ಅಂತ ಅಂದ್ರೆ ಅಡ್ವಾನ್ಸ್ UKG ಮಾಡ್ತೀವಿ, ಇಲ್ಲ ಮಾಂಟೆಸರಿ 4 ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ ಸ್ಕೂಲಲ್ಲಿ. ಸೊ ನಮ್ಮನ್ನ ಗ್ರೇಡ್ 1ಗೆ ತಗೊಳ್ತಾ ಇಲ್ಲ. ಇವಾಗ ಸ್ಕೂಲಲ್ಲಿ ಒಂದಷ್ಟು ಜನ ಫ್ರೆಂಡ್ಸ್ ಬೇರೆ ಹೋಗ್ತಾರೆ, ಬೇರೆ ಕ್ಲಾಸ್ ಹೋಗ್ತಾರೆ. ನಮ್ಮ ಮಗು ಅದೇ ಕ್ಲಾಸ್ ಅಲ್ಲಿ ಇದ್ದಾಗ ಅವಳಿಗೆ ಸೈಕಾಲಜಿಕಲಿ ಅದು ಪ್ರಾಬ್ಲಮ್ ಆಗತ್ತೆ. ನಾವ್ ಯಾಕೆ ಹೋಗ್ತಾ ಇಲ್ಲ, ಅವರು ಮಗುನ ಪಾಯಿಂಟ್ ಆಫ್ ವ್ಯೂ ಇಲ್ಲಿ ಇಟ್ಕೊಂಡು ನೋಡ್ತಾ ಇಲ್ಲ ಅನ್ಸುತ್ತೆ. ಇದು ನನ್ನ ಒಬ್ಳು ಮಗಳದು ಪ್ರಾಬ್ಲಮ್ ಅಲ್ಲ, ಲಕ್ಷಾಂತರ ಮಕ್ಕಳು ಇದ್ದಾರೆ ಸರ್ ಕರ್ನಾಟಕದಲ್ಲಿ. ಒಂದಿನ 2 ದಿನ ಕಡಿಮೆ ಇದ್ರೂ ಕೂಡ ಅಡ್ಮಿಷನ್ ಕೊಡ್ತಾ ಇಲ್ಲ, ಒಂದಿನ ಇದ್ರೂ ಕೊಡ್ತಾ ಇಲ್ಲ. ನನ್ ಮಗಳದು 6 ದಿನ ಶಾರ್ಟೇಜ್ ಇದೆ. ಓಕೆ, ಅಡ್ಮಿಷನ್ ಸಿಕ್ಕಿಲ್ಲ ಅಂದ್ರೆ ನೆಕ್ಸ್ಟ್ ಇಯರ್ ಅವ್ರು ತಗೊಳ್ತಾ ಇಲ್ಲ, ರಿಪೀಟ್ ಮಾಡಿ ಅಂತ ಹೇಳ್ತಾ ಇದ್ದಾರೆ. ಓಹೋ, ಅಂದ್ರೆ ನೀವು ಫಸ್ಟ್ ಸ್ಟ್ಯಾಂಡರ್ಡ್ ಅಡ್ಮಿಷನ್ ಮಾಡಿಸ್ಬೇಕು ಅಂದ್ರೆ 1 ವರ್ಷ ಕಾಯ್ಬೇಕು ಈಗ ಮತ್ತೆ. ಮತ್ತೆ ಇವಾಗ 26 ಅಲ್ಲಿ ಮಾಡಿಸ್ಬೇಕಾಗತ್ತೆ, 26-27ಗೆ ಬರೀ 6 ದಿನ ಶಾರ್ಟೇಜ್ಗೋಸ್ಕರ. ಇದನ್ನ ಯಾರ ಗಮನಕಾರ ತಗೊಂಬಂದ್ರ? ಹೌದು, ನಾವು ಮಧು ಬಂಗಾರಪ್ಪ ಅವ್ರನ್ನ ಎಜುಕೇಶನ್ ಮಿನಿಸ್ಟರ್ ಅವ್ರ ಮನೆಗೂ ಹೋಗಿದ್ವಿ, ಇದ್ರ ಕಾಂಟ್ಯಾಕ್ಟ್ ಮಾಡಿದ್ವಿ, ಮತ್ತೆ ತ್ರಿಲೋಕ್ ಚಂದ್ರ ಅವ್ರನ್ನು ಮೀಟ್ ಮಾಡಿದ್ವಿ, ಆಮೇಲೆ ರಶ್ಮಿ ಮಹೇಶ್ ಪ್ರೀ ಸೆಕ್ರೆಟರಿ ಅವ್ರ ಹತ್ರನೂ ಹೋಗಿ ಲೆಟರ್ಸ್ ಎಲ್ಲ ಕೊಟ್ಟಿದೀವಿ, BOರಿಗೆ ಲೆಟರ್ಸ್ ಕೊಟ್ಟಿದೀವಿ, ಕಮಿಷನರ್ ಅವ್ರಿಗೆ ಕೊಟ್ಟಿದೀವಿ, ಎಲ್ಲಾರನ್ನೂ ರೀಚ್ ಮಾಡಿದೀವಿ, ಮತ್ತೆ ತುಂಬಾ ಮೇಲ್ಸ್ ಎಲ್ಲ ಸೆಂಡ್ ಮಾಡಿದೀವಿ. ತುಂಬಾ ಜನ ಪೇರೆಂಟ್ಸ್ ಇದ್ದಾರೆ. ಇದು ಎಲ್ಲಾರು 1 ದಿನಕ್ಕೋಸ್ಕರ 1 ವರ್ಷ ಅಂತಂದ್ರೆ ಯಾರು ಅಗ್ರಿ ಎಕ್ಸೆಪ್ಟ್ ಮಾಡ್ಕೊಳಕ್ ತಯಾರಿಲ್ಲ ಸರ್. ಈಗ ಮಧು ಬಂಗಾರಪ್ಪರು ಮಾತಾಡುವಾಗ ತಮ್ಮ ಅಸಹಾಯಕತೆಯನ್ನು ಹೇಳಿದ್ರು. ಅವರು ಕೋರ್ಟ್ ಅಲ್ಲಿದೆ, ನಮಗೂ ಬೇಜಾರಾಗತ್ತೆ ಮಾನವೀಯತೆ ದೃಷ್ಟಿಯಿಂದ ನೋಡಿದ್ರೆ, ಆದ್ರೆ ಇದು ಮಾನವೀಯತೆ ದೃಷ್ಟಿ ಮೇಲೆ ಮಾಡೋದಲ್ಲ ಅಂತ ಅವರು. ಇದು ತುಂಬಾ ಸೆನ್ಸಿಟಿವ್ ಮ್ಯಾಟರ್, ನೀವು ಕೋರ್ಟ್ ಹೋಗಿ ಅಂತ ಒಂದೇ ಶಾರ್ಟ್ ಇದ್ರಲ್ಲಿ ಹೇಳಿದ್ರು ಅವರು. ಆಮೇಲೆ ಅವ್ರು ಇನ್ನೂ ಒಂದು ಏನ್ ಮೆನ್ಷನ್ ಮಾಡಿದ್ರು ಅಂತ ಅಂದ್ರೆ, ನೀವು 1 ದಿನ ಇದ್ರೂ ರಿಪೀಟ್ ಮಾಡ್ಬೇಕು, ಇದು ನಮ್ ಕೈಯಲ್ಲಿ ಇಲ್ಲ ಅಂತ ಹೇಳಿದ್ರು. ಇದಕ್ ಮುಂದೆ ದಾರಿ ಏನು ಅಂತ ಮುಖ್ಯಮಂತ್ರಿಗಳೇನಾದ್ರೂ ಭೇಟಿ ಆಗ್ತೀರಾ? ನೆಕ್ಸ್ಟ್ ಅದನ್ನೇ ಮಾಡ್ಬೇಕಾಗತ್ತೆ ಸರ್. ಇವಲ್ಲಿ ಅಂದ್ರೆ ನಮ್ಮ ಮಕ್ಳು ಸೈಕಾಲಜಿಕಲ್ ಏನೋ ಪ್ರಾಬ್ಲಮ್ ಆಗ್ತಾ ಇದೆ ಸರ್. ಅವ್ರು ಹೇಳ್ತಾರೆ, ಇವಾಗ ಕೆಲವು ಸ್ಕೂಲಲ್ಲಿ ಹೆಂಗಿದೆ ಅಂದ್ರೆ ಪ್ರೀ ನರ್ಸರ್ ಅಂದ್ರೆ ಅದೆಲ್ಲ ಬೇರೆ ಬಿಲ್ಡಿಂಗ್ ಅಲ್ಲಿ ಇರುತ್ತೆ. ಅವರು 1 ವರ್ಷದಿಂದ ಟೀಚರ್ಸ್ ಹೇಳ್ತಾ ಇರ್ತಾರೆ, ನೀವು ಮೈನ್ ಬಿಲ್ಡಿಂಗ್ ಹೋಗ್ತೀರಾ, ನೀವು ಇದಾಗ್ತಾ ಇರ್ತೀರಾ ಅಂತ ಅವರು ಬೇರೆ ತರ ಹೇಳ್ತಾ ಇರ್ತಾರಲ್ವಾ, ನೀವು ಬೇರೆ ಕ್ಲಾಸಿಗೆ ಹೋಗ್ತೀರಾ, ಗ್ರೇಡ್ 1ಗೆ ಹೋಗ್ತೀರಾ ಅಂತ. ಇವಾಗ ಮತ್ತೆ ಅದೇ ಸಿಲೆಬಸ್ ಓದ್ಬೇಕಾಗ್ಬೋದು, ಇಲ್ಲ ಅವ್ರಿಗೆ ಅದೊಂದ್ ಸ್ವಲ್ಪ ಯಾಕೆ ಅಂತ ಅನ್ಸುತ್ತೆ. ನನ್ನ ಫ್ರೆಂಡ್ ಹೋಗಿದ್ದಾಳೆ, ಅದು
ಸ್ವಲ್ಪ ಅವ್ರಿಗೆ ಇವಾಗ್ಲೇ ನಮ್ಗೆ ಅದು ಫೀಲ್ ಆಗ್ತಾ ಇದೆ. ನಮ್ಮ ಮಕ್ಳು ಯಾವ ಕ್ವಶನ್ ಕೇಳ್ಬೇಕಾದ್ರೆ ನಾವೇ ಅವ್ರಿಗೆ ಆನ್ಸರ್ ಮಾಡ್ಬೇಕು ಅನ್ನೋದು ನಮಗೆ ಗೊತ್ತಾಗ್ತಾ ಇಲ್ಲ. ಕರೆಕ್ಟ್ ಅರ್ಥ ಆಗುತ್ತೆ ಪ್ರಗತಿ ಗೌಡ ಅವರೇ. ಈ ವಿಚಾರವಾಗಿ ಈಗಾಗಲೇ ಪೋಷಕರು ಇವತ್ತು ಸುದ್ದಿಗೋಷ್ಠಿಯನ್ನ ಕರೆದಿದ್ದಾರೆ. ಅವರ ಮುಂದಿನ ನಡೆ ಏನು ಅಂತ ಅದರಲ್ಲಿ ಗೊತ್ತಾಗುತ್ತೆ. ನೋಡೋಣ ಏನಾಗುತ್ತೆ ಅಂತ ಹೇಳಿ. ಥ್ಯಾಂಕ್ ಯು ರಿಪಬ್ಲಿಕ್ ಕನ್ನಡ ಜೊತೆಗೆ ಮಾತಾಡಿದಕ್ಕೆ. ಸರ್ಕಾರ ಈ ವಿಚಾರವನ್ನ ಗಂಭೀರವಾಗಿ ತಗೋಬೇಕು. ಯಾಕಂದ್ರೆ ನೋಡಿ, ಪೋಷಕರು ಹೇಳ್ತಾ ಇದ್ರು 6 ದಿನ ಶಾರ್ಟೇಜ್ ಇದೆ, 6 ದಿನ ಅಲ್ಲ 1 ದಿನ ಶಾರ್ಟೇಜ್ ಇದ್ರೂ ಕೂಡ 1 ವರ್ಷ ಕಾಯಬೇಕು. ಇದು ಮಕ್ಕಳ ಮನಸ್ಸು ಮೇಲೂ ಪರಿಣಾಮ ಬೀರುತ್ತೆ. ಈ ಬಗ್ಗೆ ಯೋಚಿಸಿ ಅಂತ ಹೇಳಿ ಸರ್ಕಾರದ ಗಮನ ಸೆಳೆಯುವಂತಹ ಕೆಲಸ ಆಗ್ತಾ ಇದೆ.